KSR ಬೆಂಗಳೂರು ಸಿಟಿ ಜಂಕ್ಷನ್ ರಾತ್ರಿ 9:35 ಬಿಟ್ಟರೆ ಯಶವಂತಪುರ ಜಂಕ್ಷನ್, ಕುಣಿಗಲ್, ಬಿಜಿನಗರ, ಶ್ರವಣಬೆಳಗೊಳ, ಚನ್ನರಾಯಪಟ್ಟಣ, ಹಾಸನ್ ಜಂಕ್ಷನ್, ಸಕಲೇಶಪುರ, ಸುಬ್ರಹ್ಮಣ್ಯ ರೋಡ್, ಕಬ್ಬುಪುತ್ತೂರು, ಬಂಟ್ವಾಳ, ಮಂಗಳೂರು ಜಂಕ್ಷನ್, ಮಂಗಳೂರು ಸೆಂಟ್ರಲ್, ಕಾಸರಗೋಡು, ಕಾನಂಗ, ನೀಲೇಶ್ವರ, ಪಾನೂರು, ಕಣ್ಣೂರು ಎಷ್ಟು ಗಂಟೆ ಬರ್ತಾನೆ ಅಂದರೆ ಬೆಳಗಿನ ಜಾವ 10:05 500 ಕಿಲೋಮೀಟರ್ಗೆ ಈ ಗಾಡಿ ಬಂದು ಸೇರುತ್ತಿದೆ. ಎಲ್ಲದಿಂದಲೂ ಗಾಡಿ ಆಪ್ರೇಟ್ ಆಗ್ತಿದೆ ಫ್ರೆಂಡ್ಸ್. ನಿಮಗೆ ಫಸ್ಟು ಈ ಗಾಡಿ ಬಂದು ICF ಹಾಕಿತ್ತು, ಇವಾಗ LHBಗೆ ಈ ಗಾಡಿ ಬಂದು ಕನ್ವರ್ಟ್ ಆಗ್ತಿದೆ ಫ್ರೆಂಡ್ಸ್. ನಿಮಗೆ ಥ್ಯಾಂಕ್ ಯು. ಟಿಕೆಟ್ ಮಾಹಿತಿ ನಿಮ್ಗೆ ಹೇಳ್ತೀನಿ. KSR ಬೆಂಗಳೂರು ಸಿಟಿ ಜಂಕ್ಷನಿಂದ ಕಣ್ಣೂರಿಗೆ ಜನರಲ್ ಟಿಕೆಟ್ ಒಬ್ಬರಿಗೆ ಬಂದು 160 ರೂಪಾಯಿ. ಎಲ್ಲ ದಿನದಲ್ಲೂ ಗಾಡಿ ಆಪ್ರೇಟ್ ಆಗ್ತಿದೆ ಫ್ರೆಂಡ್ಸ್. ನಿಮಗೆ ಗಾಡಿ ನಂಬರ್ ಬಂದು 16/5/11 ಕಣ್ಣೂರು ಎಕ್ಸ್ಪ್ರೆಸ್ ಅಂತ ಫ್ರೆಂಡ್ಸ್. ಸ್ಲೀಪರ್ ಬಂದು 325 ರೂಪಾಯಿ, ಥರ್ಡ್ AC ಬಂದು 885 ರೂಪಾಯಿ, ಸೆಕೆಂಡ್ AC ಬಂದು 1260 ರೂಪಾಯಿ, ಫಸ್ಟ್ AC ಬಂದು 2100 ರೂಪಾಯಿ. ಗಾಡಿ ನಂಬರ್ ಬಂದು 16/5/11 KSR ಬೆಂಗಳೂರಿಂದ ಕಣ್ಣೂರು ಎಕ್ಸ್ಪ್ರೆಸ್ಸು. ಟ್ರಾವೆಲ್ ಟೈಮ್ ಮಾಡೋದು 13 ಅವರ್ 20 ಮಿನಿಟ್ಗೆ 16 ಹಾಲ್ಟ್ ಬರ್ತದೆ. ಡಿಸ್ಟೆನ್ಸ್ ಬಂದು 501 ಕಿಲೋಮೀಟರ್. ಆ್ಯಾವ್ರೇಜ್ ಸ್ಪೀಡ್ ಬಂದು 38 km/h, ಮ್ಯಾಕ್ಸಿಮಮ್ ಸ್ಪೀಡ್ ಬಂದು 110 km/h. ಟೈಪ್ ಬಂದು ಮೇಲ್ ಎಕ್ಸ್ಪ್ರೆಸ್ಸು. ರ್ಯಾಕ್ ಝೋನಿಂಗ್ ಬಂದು ಸೌತರ್ನ್ ವೆಸ್ಟರ್ನ್ ರೈಲ್ವೆ. ರೇಟಿಂಗ್ ಹೇಳ್ತೀನಿ, ಕ್ಲೀನೆಸ್ ಗುಡ್ ಇದೆ, ಪಂಕ್ಚುಲಿಟಿ ಗುಡ್ ಇದೆ, ಫುಡ್ ಗುಡ್ ಇದೆ, ಟಿಕೆಟ್ ಅವೈಲೇಬಲ್ ಆವ್ರೇಜ್ ಇದೆ, ಕೋಚ್ ಗುಡ್ ಇದೆ, ರೈಲಿಂಗ್ ಫ್ಯಾನಿಂಗ್ ಗುಡ್ ಇದೆ, ಸೇಫ್ಟಿ ಗುಡ್ ಇದೆ. ರೆಗ್ಯುಲರ್ ರನ್ನಿಂಗ್ ಶನಿವಾರ ಫೆಬ್ರವರಿ 10, 2018ಗೆ ಗಾಡಿ ಲಾಂಚ್ ಮಾಡಿದ್ದಾರೆ. ಪ್ಯಾಂಟ್ರಿ ಕಾರ್ ಆನ್ ಬೋರ್ಡ್, ಕ್ಯಾಟ್ರಿನ್, ಕ್ಯಾಟ್ರಿನು, LHB ರ್ಯಾಕು, SLR, ಜನರಲ್ಲು, H1, A1, A2, B1, B2, B3, S9, S8, S7, S6, S5, S4, S3, S2, S1, S10, ಜನರಲ್ಲು ಒಂದು, SLR ಒಂದು ಎಂಜಿನ್ನು. ರ್ಯಾಕ್ ಶೇರಿಂಗ್ ಗಾಡಿ ಇದೆ ನಿಮ್ಮದು. 16/5/86 ಮುರುಡೇಶ್ವರ SMVT ಬೆಂಗಳೂರು ಎಕ್ಸ್ಪ್ರೆಸ್ಸು. 16/5/85 SMVT ಬೆಂಗಳೂರು ಮುರುಡೇಶ್ವರ ಎಕ್ಸ್ಪ್ರೆಸ್ಸು. ಲೋಕೋ ಬಂದು SBCಯಿಂದ ಮಂಗಳೂರಿಗೆ KJM WDP 4D, ಮಂಗಳೂರಿಂದ ಕಣ್ಣೂರಿಗೆ ED WAP 4, AJJ WAP 4. 16 ಹಾಲ್ಟ್ ಬರ್ತದೆ, 65 ಮಿನಿಟ್ ಸ್ಟೇಷನ್ ಬರ್ತದೆ ಬಿಟ್ವೀನ್ KSR ಬೆಂಗಳೂರು ಸಿಟಿ ಜಂಕ್ಷನಿಂದ ಕಣ್ಣೂರಿಗೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ವಿಡಿಯೋದಲ್ಲಿ ಏನು ಮಾಡ್ತೀರಂದರೆ ತುಂಬ ಜನ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗೇ ಹಾಕಲ್ಲ. ನೀವು ಟ್ಯಾಗ್ ಹಾಕಿಲ್ಲ ಅಂದರೆ ವಿಡಿಯೋ ರ್ಯಾಂಕಿಂಗ್ ಹೆಂಗೆ ಬರ್ತದೆ ಹೇಳಿ? ಫಸ್ಟು ಸರ್ಚ್ ಮಾಡಿದ್ರೆ ಫಸ್ಟ್ ಬರಬೇಕು. ಯಾರು ಹಾಕೋದೇ ಇಲ್ಲ, ಬರೀ ಟೈಟಲ್ ಒಂದಿರ್ತತೆ, ಡಿಸ್ಕ್ರಿಪ್ಷನ್ ಒಂದಿರ್ತತೆ. ಎರಡಕ್ಕೂ ಮ್ಯಾಚೇ ಆಗೋಲ್ಲ. ನೀವು ಮಾಡಿದ್ರೆ ನೋಡಿ, ಟೈಟಲ್ ಏನು ಮಾಡ್ತೀರೋ ಡಿಸ್ಕ್ರಿಪ್ಷನ್ ಇದೇ ಮಾಡಬೇಕು. ಮೇನ್ ಇಂಪಾರ್ಟೆಂಟ್ ನಮಗೆ ವಿಡಿಯೋ ರ್ಯಾಂಕಿಂಗ್ ಆಗಬೇಕಂದ್ರೆ ಟ್ಯಾಗ್ ಹಾಕಬೇಕು. ಆಮೇಲೆ ನಿಮ್ಮ ಫೇಸ್ಬುಕ್ ಲಿಂಕು, ಇನ್ಸ್ಟಾಗ್ರಾಮ್ ಲಿಂಕು, ನಿಮ್ದು ಏನೇನಿದೆ ಎಲ್ಲ ಲಿಂಕ್ ಹಾಕ್ಬಿಟ್ಟು ಸೇವ್ ಮಾಡಿದ್ರೆ ಅವಾಗ ಜನ ನಿಮ್ಮ ಸರ್ಚಿಂಗಲ್ಲಿ ನೀವೇನೋ ಕುಕ್ಕಿಂಗ್ ರಿಲೇಟಿವ್ಸು ಟ್ಯಾಗ್ ಹಾಕ್ತೀರಾ, ಇಲ್ಲ ಟ್ರಾವೆಲಿಂಗ್ದು ಟ್ಯಾಗ್ ಹಾಕ್ತೀರಾ, ಏನಾನ ಈ ಸರ್ಚಿಂಗಲ್ಲಿ ಕ್ಲಿಕ್ ಮಾಡಿಬಿಟ್ರೆ ಫಸ್ಟ್ ಇವ್ರಿಗೆ ಹೋಗ್ಬಿಡ್ತದೆ. ಅವಾಗ ನಿಮ್ಮ ವಿಡಿಯೋ ಫಸ್ಟ್ ಬರ್ತತೆ. ಯಾರು ದಯವಿಟ್ಟು ಕರೆಕ್ಟಾಗಿ ವಿಡಿಯೋ ಮಾಡ್ತೀರಾ ಮಾಡಿ, ಲೇಟ್ ಆದರೂ ಪರವಾಗಿಲ್ಲ. ಒಟ್ಟು ಕರೆಕ್ಟ್ ಓನ್ ಕಂಟೆಂಟ್ ಕೊಡಿ. ನೀವೆಷ್ಟು ಓನ್ ಕಂಟೆಂಟ್ ಕೊಡ್ತೀರೋ ನೀವಷ್ಟು ನಿಮ್ಮ ಚಾನಲ್ಲು ಗ್ರೋ ಆಗ್ತದೆ. ಆಮೇಲೆ ಪ್ರತಿದಿನ ನೀವು ವಿಡಿಯೋ ಹಾಕಬೇಕು. ಪ್ರತಿದಿನ ವಿಡಿಯೋ ಹಾಕಿದ್ರೆ ಮಾತ್ರ ನಿಮ್ಮದು ಯೂಟ್ಯೂಬರು ಇನ್ಫ್ಲೇಷನ್ಗೆ ಕಳಿಸ್ತಾರೆ, ಬೇರೆಯವ್ರಿಗೆಲ್ಲ ಕಳಿಸ್ತಾರೆ. ನೀವು ವಿಡಿಯೋ ಯಾವಾಗ ಡ್ರಾಪ್ ಒಂದ್ಸಲ ತಿಂಗ್ಳಿಗೆ ಒಂದ್ಸಲ ಹಾಕೋದು, 2 ತಿಂಗ್ಳಿಗೆ ಒಂದ್ಸಲ ನೀವು ಬೇಕಾಬಿಟ್ಟು ಹಾಕೋದು, ಇದೆಲ್ಲ ಯೂಟ್ಯೂಬಲ್ಲಿ ನಡೆಯಲ್ಲ. ಇವಾಗ ತುಂಬ ಸ್ಟ್ರಿಕ್ಟ್ ಆಗಿಬಿಟ್ಟಿದ್ದಾರೆ. ಯಾರು ಯೂಟ್ಯೂಬಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದರೆ ಪಕ್ಕ ಇವ್ರ ಚಾನೆಲ್ಲು ತುಂಬ ವೈರಲ್ ಮಾಡ್ತಾರೆ ಯೂಟ್ಯೂಬರು. ಇದು ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಹೇಳೋದಷ್ಟು ಹೇಳಿದ್ದೀನಿ ನಿಮಗೆ, ಆಮೇಲೆ ನಿಮ್ಮಿಷ್ಟ ಫ್ರೆಂಡ್ಸ್. ನಾನು ಕೈಲಾದಷ್ಟು ಎಷ್ಟು ಸಪೋರ್ಟ್ ಮಾಡೋಕ್ಕಾಗುತ್ತೆ, ಎಷ್ಟು ಹೆಲ್ಪ್ ಮಾಡೋಕ್ಕಾಗುತ್ತೆ ನಾನು ಮಾಡ್ತೀನಿ, ಖಂಡಿತ ಮಾಡೇ ಮಾಡ್ತೀನಿ. 100% ಮಾಡೇ ಮಾಡ್ತೀನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ನೀವು ಸಬ್ ಕೊಡ್ತೀರಲ್ಲ ನನ್ನ ಚಾನಲ್ಗೆ, ಏನಕ್ಕೆ ನೀವು ಲೆಸ್ ಮಾಡ್ತೀರಾ? ನೀವು ಲೆಸ್ ಮಾಡೋದ್ರಿಂದ ಏನು ನಿಮಗೆ ಪ್ರಯೋಜನ ಆಗ್ತದೆ ಅಲ್ಲಿ ಹೇಳಿ. ನೀವು ಬಂದು ಸಪೋರ್ಟ್ ಮಾಡ್ತೀರಿ, ನೀವು ಸಬ್ ಕೊಡ್ತೀರಾ ಅಂದರೆ ಸೆಂಟ್ರಲ್ಲಿ ಬಂದು ಏನಕ್ಕೆ ನೀವು ಅನ್ಸಬ್ ಎಲ್ಲ ಮಾಡ್ತೀರಾ? ಮಾಡೋಕ್ಕೆ ಹೋಗಬೇಡಿ. ಏನು ಗೊತ್ತಾ, ಅನ್ಸಬ್ ಮಾಡೋಕ್ಕೆ ಅಂದರೆ ನನ್ನ ಚಾನಲ್ಗೆ ದಯವಿಟ್ಟು ಯಾರು ಸಬ್ ಕೊಡೋಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ನಾವು ಫಸ್ಟು ಲೈವ್ ಮಾಡ್ತೀವಿ, ಲೈವ್ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಲೈವಿಂದ ಏನೂ ಯೂಸ್ಫುಲ್ ಆಗೋಲ್ಲ. ಡೈಲಿ ವಿಡಿಯೋ ಹಾಕಿ 100% ಚಾನಲ್ ಗ್ರೋ ಆಗೇ ಆಗ್ತೈತೆ ಫ್ರೆಂಡ್ಸ್. ನೀವು ಟೈಟಲ್ ಒಂದು ಹಾಕಬೇಕು. ಟೈಟಲಲ್ಲಿ ಏನು ಹಾಕ್ತಿರೋ ಡಿಸ್ಕ್ರಿಪ್ಷನ್ ಇದೆ ಹಾಕಬೇಕು, ಟ್ಯಾಗ್ಸ್ ಹಾಕಬೇಕು. ಟ್ಯಾಗಿಂದಲೇ ನಮಗೆ ಆಲ್ಮೋಸ್ಟು ವಿಡಿಯೋ ರ್ಯಾಂಕಿಂಗ್ ಆಗೋ ಸಾಧ್ಯತೆ ಇದೆ ಫ್ರೆಂಡ್ಸ್. ಥ್ಯಾಂಕ್ ಯು. ಅದಕ್ಕೆ ನಾನು ವಿಡಿಯೋಗೆ ಏನು ಮಾಡಬೇಕಾದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಬೆಲ್ ಹಾಕೊಂಡು ಲೈಕ್ ಮಾಡಿ. ನನ್ನ ಚಾನಲ್ ಹೆಸರು ಬಂದುಬಿಟ್ರೆ ಇನ್ಫಾರ್ಮೇಷನ್ ಯೋಗೇಶ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೀವು ಎಷ್ಟು ನನ್ನ ಚಾನಲ್ ಸಪೋರ್ಟ್ ಮಾಡ್ತೀರೋ ನಿಮ್ಮ ಚಾನಲ್ಗೂ ನಾನು ಇಷ್ಟು ಸಪೋರ್ಟ್ ಮಾಡ್ತೀನಿ ಫ್ರೆಂಡ್ಸ್.